ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲ್ ಆಗಿ ಟಾಕ್ಸಿಕ್ ಸಿನಿಮಾನ ನೋಡ್ಕೊಂಬಂದೆ. ಏನು ಅನ್ನಿಸ್ತು, ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಬಹು ನಿರೀಕ್ಷೆಯನ್ನು ಮೂಡಿಸಿದಂತಹ ಸಿನಿಮಾ ಟಾಕ್ಸಿಕ್ ಸಿನಿಮಾ ಇಡೀ ವರ್ಲ್ಡ್ ವೈಡ್ ಗ್ಲೋಬಲಿ ರಿಲೀಸ್ ಆಯಿತು ಇವತ್ತು. ನಾವು ಕೂಡ ತುಂಬಾ ಒಂದು ಜೋಶಲ್ಲಿ ಈ ಸಿನಿಮಾನ ನೋಡ್ಕೊಂಬಂದ್ವಿ. ಯಾಕಂದರೆ ಇಷ್ಟು ವರ್ಷ ಆದಮೇಲೆ ಆನ್ ಸ್ಕ್ರೀನ್ ಮೇಲೆ ಯಶ್ ಅವ್ರನ್ನ ನೋಡ್ಬೇಕನ್ನೋ ಒಂದು ಕನಸು ಮತ್ತು ಅವರ ಒಂದು ಸ್ವ್ಯಾಗು, ಸೊ ಇದನ್ನೆಲ್ಲ ಒಂದು ಮತ್ತೆ ಅವ್ರ ಸ್ಕ್ರೀನ್ ಮೇಲೆ ನೋಡ್ಬೇಕನ್ನೋ ಒಂದು ನಮಗೆಲ್ಲ ಒಂದು ಆಸೆ ಇತ್ತು. ಬಟ್ ಇವತ್ತು ಟಾಕ್ಸಿಕ್ ಸಿನಿಮಾ ನೋಡ್ಕೊಂಬಂದೆ. ಏನು ಅನ್ನಿಸ್ತು, ಏನು ಕತೆ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಈ ಸಿನಿಮಾದ ಸ್ಟೋರಿಯನ್ನು ಒಂದು ಸ್ಪಾಯ್ಲ್ ಔಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಈ ಸಿನಿಮಾದಲ್ಲಿ ಹೇಳಬೇಕು ಅಂದರೆ ಅಕ್ಕ ಮತ್ತು ತಮ್ಮನ ಒಂದು ಮೇನ್ ಬಾಂಡಿಂಗ್ ಸ್ಟೋರಿಯನ್ನು ತೊಗೊಂಡೋಗಿದ್ದಾರೆ, ಮತ್ತು ಅಪ್ಪ ಮತ್ತು ಮಗನ ಒಂದು ಸೆಂಟಿಮೆಂಟು. ಸೊ ಎರಡರ ಮೇಲೆ ಸಿನಿಮಾ ಕತೆ ಇರುತ್ತೆ. ಆ್ಯಂಡ್ ಇಂಟರ್ವೆಲ್ಗಿಂತ ಮುಂಚೆ ಒಂದು ಟ್ವಿಸ್ಟ್ ಇದ್ದರೆ, ಇಂಟರ್ವೆಲ್ ಆದಮೇಲೆ ಮತ್ತು ಕ್ಲೈಮ್ಯಾಕ್ಸ್ ಟು ಒಂದು ಬೇರೆ ರೀತಿ ಟ್ವಿಸ್ಟ್ ಇರುತ್ತೆ. ಅದು ಏನು ಟ್ವಿಸ್ಟು, ಏನು ಕತೆ ಅನ್ನೋದನ್ನು ನೀವು ಥಿಯೇಟ್ರಿಗೆ ಹೋಗಿ ತಿಳ್ಕೋಬೇಕು. ಈ ಸಿನಿಮಾದ ಮೇನ್ ಆಗಿ ಹೇಳಬೇಕು, ಏನಪ್ಪ ಈ ಸಿನಿಮಾದ ಮೇನ್ ಹೈಲೈಟು ಅಂದರೆ, ಸೊ ತುಂಬಾ ಒಂದು ಗ್ರ್ಯಾಂಡಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಶೂಟ್ ಬಗ್ಗೆ ಒಂದು ಕಡೆ ಆಯಿತು ಅಂದರೆ, ಶೂಟು ಮತ್ತು ಕ್ಯಾಮ್ರಾ ವರ್ಕ್ ಒಂದು ಸೈಡ್ ಆಯಿತು ಅಂದರೆ, ಸ್ಟೋರಿಯನ್ನು ಯಾವ ರೀತಿ ತಗೊಂಡೋಗಿದ್ದಾರೆ ಅಂತಂದರೆ, ಒಬ್ಬ ಕ್ಯಾರೆಕ್ಟರು, ಈಗ ರಾಯ ಅನ್ನೋ ಒಂದು ಕ್ಯಾರೆಕ್ಟರ್ನ, ಆ ಕ್ಯಾರೆಕ್ಟರ್ಗೆ ಇರುವಂಥ ಒಂದು ಡಿಮಾಂಡು, ಆ ಕ್ಯಾರೆಕ್ಟರ್ ಮಾಡುವಂಥ ಕೆಲಸಗಳು, ಸೊ ಇದನ್ನೆಲ್ಲ ಒಂದು ಫ್ರೇಮಲ್ಲಿ, ಅಂದರೆ ಸಿನಿಮಾದ ಒಂದು ಫ್ರೇಮ್ ಅಂತ ಇರುತ್ತೆ. ಆ್ಯಂಡ್ ನಾವು ಸ್ಕ್ರೀನ್ನಲ್ಲಿ ಕೂತು ಸಿನಿಮಾ ನೋಡ್ತಾ ಇದ್ದಾಗ ಅನ್ನಿಸ್ಬೇಕು ನಮಗೆ, ಈ ಕ್ಯಾರೆಕ್ಟರು ಈಗ ಆಗ್ತಾ ಇದೆ, ನೆಕ್ಸ್ಟ್ ಈಗ ಆಗುತ್ತೆ ಅಂತ. ಸೊ ಅದೇ ರೀತಿಯಲ್ಲಿ ಕನ್ವೆ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಕೆಲವೊಂದು ಕನ್ಫ್ಯೂಷನ್ಸ್ಗಳಾಗ್ಬಿಡುತ್ತೆ. ಏನಪ್ಪ ಅಂತಂದರೆ, ನಾವು ಅಂದ್ಕೊಂಡಿರೋ ಒಂದು ನೆಕ್ಸ್ಟ್ ಈ ರೀತಿ ಆಗುತ್ತೆ ಅಂತ ನಮ್ಮ ಮೈಂಡಲ್ಲಿ ಏನು ಥಿಂಕ್ ಮಾಡ್ತೀವಿ, ಬಟ್ ಆ ರೀತಿ ಆಗಲ್ಲ. ಸೊ ಅದು ಬೇರೆ ರೀತಿಯ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ಆಗ್ತಾ ಹೋಗುತ್ತೆ ಈ ಸಿನಿಮಾದಲ್ಲಿ. ಆ್ಯಂಡ್ ರಾಯ ಮತ್ತು ನಾವು ನೋಡಿದಾಗೇ ಈಗ ಟಿಕೆಟ್ ಕ್ಯಾರೆಕ್ಟರ್ ಏನಿದೆ, ಸೊ ಇವ್ರದ್ದು ತುಂಬಾ ಒಂದು ಅದ್ಭುತವಾದಂಥ ಕ್ಯಾರೆಕ್ಟರ್ಸು. ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಇದೆ, ಆ ಟ್ವಿಸ್ಟ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಸೊ ಅದನ್ನು ನೋಡಿದಾಗ ನನಗೆ ಒಂದು ರೀತಿಲಿ ಹೀಗೂ ಮಾಡ್ಬೋದು ಆ ಕ್ಲೈಮ್ಯಾಕ್ಸಲ್ಲಿ ಅಂತ ಅನ್ನಿಸ್ತು. ಬಟ್ ಯಶ್ ಅವರ ಒಂದು ಪರ್ಫಾರ್ಮೆನ್ಸು ಆ್ಯಂಡ್ ಯಶ್ ಅವರ ಒಂದು ಹಾರ್ಡ್ ವರ್ಕು, ಅವರು ಮಾಡಿರುವಂಥ ಒಂದು ಏನು ಇಷ್ಟು ದಿನ ಒಂದು 4 ವರ್ಷ ಟೈಮ್ ಏನಕ್ಕೆ ತೊಗೊಂಡ್ರು ಅನ್ನೋದನ್ನು ಸಿನಿಮಾ ನೋಡಿದ್ಮೇಲೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ ಅದ್ಭುತವಾದ ಒಂದು ಸಿನಿಮಾನ ಒಂದು ಮೂಡ್ ಬಂದಿದೆ. ಆ್ಯಂಡ್ ಈ ಸಿನಿಮಾನ ಗ್ಲೋಬಲಿನೇ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಇತ್ತು ಅವರಿಗೆ. ಒಂದು ಬಾರ್ಡರ್ ಇರಬಾರ್ದು, ಈ ಸಿನಿಮಾಗೆ ಕಟ್ಟುಪಾಡುಗಳಿರಬಾರ್ದು. ಸೊ ಇಲ್ಲಿಗೆ ಮಾತ್ರ ಸೀಮಿತ, ಇಷ್ಟಕ್ಕೆ ಮಾತ್ರ ಸೀಮಿತ ಆಗಬೇಕು. ಸೊ ಇದೆಲ್ಲ ಏನಿದೆ, ಇದನ್ನು ಹೊರತುಪಡಿಸಿನೇ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ರು. ಸೊ ಅದೇ ರೀತಿಯಲ್ಲೇ ಸಿನಿಮಾನ ಮಾಡಿದ್ದಾರೆ. ಸೊ ಒಂದು ರೀತಿಯಲ್ಲಿ ಈ ಸಿನಿಮಾನ ನೋಡ್ತಾ ಹೋಯಿತು ಅಂದರೆ ಹಾಲಿವುಡ್ ಮೂವಿ ಥರನೇ ಅನಿಸ್ಬಿಡುತ್ತೆ. ಸೊ ಅಷ್ಟರ ಮಟ್ಟಿಗೆ ಒಂದು ವಿಜುವಲ್ಸಲ್ಲಾಗಿರ್ಬೋದು, ಮತ್ತು ಆ ಒಂದು ಫೈಟ್ ಸೀನ್ಸಲ್ಲಾಗಿರ್ಬೋದು, ಮತ್ತು ಸ್ಟೋರಿ ನರೇಟ್ ಮಾಡಿರೋದು ಹಾಗೇನೆ. ಅವರು ಸ್ಟೋರಿನ ಈ ರೆಗ್ಯುಲರ್ ನಾವು ಪ್ಯಾಟ್ರನ್ಸ್ಗಳು ಏನು ನೋಡ್ತೀವಿ, ಬಹುಶಃ ಕೆಲವೊಬ್ರಿಗೆ ಅನಿಸಿರ್ಬೋದು ಈ ರೀತಿ ಏನಕ್ಕೆ ಸ್ಟೋರಿ ಮಾಡಿರ್ಬೋದು ಇವರು ಅಂತ. ಬಟ್ ಈ ಸ್ಟೋರಿನ ಬೇರೆ ಥರನೇ ನರೇಟ್ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಹಾಲಿವುಡ್ ಸ್ಟೈಲಲ್ಲೇ ಒಂದು ನರೇಟ್ ಮಾಡಿದ್ದಾರೆ. ಸೊ ಆ ಒಂದು ಹಾಲಿವುಡ್ ಫಾರ್ಮೆಟ್ನ ಒಂದು ನರೇಷನನ್ನೇ ಕಂಟಿನ್ಯೂಸ್ ಆಗಿ ತೊಗೊಂಡೋಗಿರೋದ್ರಿಂದ ಸಿನಿಮಾ ನಿಜವಾಗ್ಲೂ ಒಂದು ರೀತಿಯಲ್ಲಿ ಬೇರೆ ರೀತಿ ಫೀಲ್ ಕೊಡುತ್ತೆ. ನಾನು ಹೇಳೋದು, ಈ ಸಿನಿಮಾ ಟಾಕ್ಸಿಕ್ ಸಿನಿಮಾ ನಾನು ನೋಡ್ಕೊಂಬಂದಾದ್ಮೇಲೆ ನನಗನ್ಸಿದ್ದೇನು ಅಂತಂದರೆ, ಅಟ್ಲೀಸ್ಟ್ ಈ ಸಿನಿಮಾನ ಒಂದು 2 ಟೈಮ್ಸ್ ನೋಡಬೇಕು ಅಂತ ನನಗನ್ನಿಸ್ತು, ಪರ್ಸ್ನಲಿ ನನಗನ್ನಿಸ್ತು. ಆ್ಯಂಡ್ ನಾನು ಟ್ರೈ ಮಾಡ್ತೀನಿ, ಇನ್ನೊಂದು ಸಾರಿ ಸಿನಿಮಾಗೆ ಹೋಗ್ತೀನಿ, ಟಾಕ್ಸಿಕ್ ಸಿನಿಮಾಗೆ. ಆ್ಯಂಡ್ ಫೈನಲ್ ಆಗಿ ಹೇಳಬೇಕು ಅಂದರೆ, ಇಷ್ಟು ದಿನದಿಂದ ನಾವು ಕಾಯ್ತಿದ್ದಂಥ ಟಾಕ್ಸಿಕ್ ಸಿನಿಮಾ ಫೈನಲ್ ಆಗಿ ರಿಲೀಸ್ ಆಗಿದೆ. ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ಸೊ ಯಾವುದೇ ವದಂತಿಗಳಿಗೆ, ಏನಾದರೂ ಒಂದು ವದಂತಿಗಳಿದ್ದೇ ಇರುತ್ತೆ. ಸಿನಿಮಾ ಅಂದಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಎಲ್ಲ ಕೂಡ ಇರುತ್ತೆ. ಯಾವುದೇ ವದಂತಿಗೂ ತಲೆ ಕೊಡದೆ ನೀವು ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಹೇಳಕ್ಕೆ ಫೈನಲಾಗಿ ಇಷ್ಟಪಡ್ತೀನಿ. ಸಿನಿಮಾನ ನೋಡಿ ಹಾಕಿದಂಥ 4 ವರ್ಷದ ಎಫರ್ಟ್ ಏನಿದೆ ಅವ್ರದ್ದು ಸ್ಕ್ರೀನ್ ಮೇಲೆ ಖಂಡಿತವಾಗ್ಲೂ ಕಾಣುತ್ತೆ. ಸಾಂಗ್ಸ್ ಆಗಿರ್ಬೋದು, ಆಮೇಲೆ ವಿಜುವಲ್ಸಲ್ಲಾಗಿರ್ಬೋದು, ಆಮೇಲೆ ನಾನು ಆಗಲೇ ಹೇಳಿದಾಗೇ ಈ ಸಿನಿಮಾದ ಒಂದು ನರೇಷನ್ನೇ ಬೇರೆ ಥರ ಇದೆ, ಸ್ಕ್ರೀನ್ ಪ್ಲೇನೇ ಬೇರೆ ಥರ ಇದೆ. ಇದು ಡಿಫ್ರೆಂಟ್ ಆಫ್ ಸ್ಕ್ರೀನ್ ಪ್ಲೇ ಅಂತಲೇ ಹೇಳ್ಬೋದು. ಸೊ ಎಲ್ಲ ರೀತಿಯಿಂದನೂ ಒಂದು ಚೇಂಜ್ ಓವರ್ನ ಕೊಟ್ಬಿಟ್ಟಿದ್ದಾರೆ ಯಶ್ ಅವರು. ಬಟ್ ಅವರು ಮಾಡಿರುವಂಥ ಕ್ಯಾರೆಕ್ಟರ್ಸ್ಗಳು ನೋಡ್ತಾ ಹೋಯ್ತು ಅಂದರೆ, ಸೊ ಇದು ಯಶ್ ಅವರೇನಾ ಅಂತ ಅನ್ನಿಸ್ಬೇಕು. ಸೊ ಅಷ್ಟೊಂದು ಶೇಡ್ಸ್ಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಅಷ್ಟೇ ರೀತಿಯಾದಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಓವರಾಲ್ ಸಿನಿಮಾದ ಥೀಮಲ್ಲಿ ಯಶ್ ಅವರೇ ಚೇಂಜ್ ಆಗಿಬಿಟ್ಟಿದ್ದಾರೆ ಇದರಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಹೇಳೋದೇನು ಅಂದರೆ, ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ಹೋಗಿ ನೋಡಿ, ಯಾವುದೇ ಒಂದು ವದಂತಿಗಳಿಗೆ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ಸಿನಿಮಾ ಅಂದ್ರಲ್ಲೇ ಹಾಗೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಇರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಸೊ ಇದು ಮ್ಯಾಟ್ರ್ ಆಗಲ್ಲ. ಸೊ ನೀವು ಹೋಗಿ ಸಿನಿಮಾನ ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ ಸಿನಿಮಾ ಹೇಗಿದೆ ಅಂತ. ಸೊ ನನಗಂತೂ ಸಿನಿಮಾ ಒಂದು ರೀತಿಯಲ್ಲಿ
ಚೇಂಜ್ ಓವರ್ಲಿ ಒಂದು ಸಿನಿಮಾ ಕೊಟ್ಟಿದ್ದಾರೆ ಯಶ್ ಅವರು, ಅವರ ಒಂದು ಜಾನರ್. ಯಾಕಂದರೆ ಅವ್ರ ಜಾನರೇ ಬೇರೆ. ಅವ್ರಿಗೆ ರೆಗ್ಯುಲರ್ ಟೈಪ್ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರು ಇಷ್ಟು ವರ್ಷ ಟೈಮ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ವರ್ಷಕ್ಕೊಂದೊಂದು ಸಿನಿಮಾ ಮಾಡಾಕ್ಬೋದಾಗಿತ್ತು. ಬಟ್ ಅವ್ರು ಇಷ್ಟು ಟೈಮ್ ತೊಗೊಂಡು ಅಷ್ಟು ಡೆಡಿಕೇಟೆಡ್ ಆಗಿ ಟಾಕ್ಸಿಕ್ಕಿಗೋಸ್ಕರನೇ ಟೈಮನ್ನು ಕೊಟ್ಟಿದ್ದಾರೆ ಅಂದರೆ ಸೊ ಅಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ 4 ವರ್ಷ ಯಾರು ಎಳ್ಕೊಂಡು ಹೋಗಲ್ಲ. ಸೊ ಆ ಒಂದು 4 ವರ್ಷದ ಎಫರ್ಟು ಈ ಒಂದು ಸಿನಿಮಾದಲ್ಲಿ ನನಗೆ ಕಾಣಿಸ್ಕೊಳ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲ್ ಆಗಿ ಸಿನಿಮಾ ಅತ್ಯದ್ಭುತವಾಗಿ ಮೂಡ್ ಬಂದಿದೆ. 1 or 2 ಟೈಮ್ ವಾಚ್ ಮಾಡ್ಬೋದು. ಸೊ 2 ಟೈಮ್ ಮಾಡಿದ್ರೆ ಇನ್ನೂ ಸಿನಿಮಾದ ಕ್ಲಾರಿಟಿ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವೇನು ನೋಡಿದಾಗ ಒಂದು ಕ್ಲಾರಿಟಿ ಸಿಕ್ಕಿರೋದು, ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೂ ಡಿಕೋಡಿಂಗ್ ಮಾಡ್ಬೋದು. ಇದು ಹೀಗೆ ಅಂತ ಡಿಕೋಡಿಂಗ್ ಮಾಡ್ಬೋದು. ಸೊ ಆ ರೀತಿ ಒಂದು ಜಾನಲ್ ಇರುತ್ತೆ. ನಾನು ಆಗಲೇ ಹೇಳಿದಾಗನೇ ಇದು ನಾರ್ಮಲ್ ಒಂದು ಸ್ಕ್ರೀನ್ ಪ್ಲೇ ಆಗಿಲ್ಲ, ಒಂದು ಬೇರೆ ರೀತಿ ಸ್ಕ್ರೀನ್ ಪ್ಲೇ ಇರುತ್ತಲ್ಲ. ಸೊ ಹಾಗಾಗಿ 2 ಟೈಮ್ಸ್ ಆಲ್ಮೋಸ್ಟ್ ನೋಡಿದಾಗ ಒಂದು ಕ್ಲಾರಿಫಿಕೇಶನ್ ಕೆಲವೊಬ್ರಿಗೆ ಸಿಗುತ್ತೆ. ಸೊ ಇದಾಗಿತ್ತು ಓವರಾಲ್ ಆಗಿ ಟಾಕ್ಸಿಕ್ನ ರಿವ್ಯೂ. ಆ್ಯಂಡ್ ನಾನು ಕೂಡ ತುಂಬಾ ಟಯರ್ಡ್ ಆಗಿದ್ದೆ ಇವತ್ತು, ಸ್ವಲ್ಪ ಲೇಟ್ ಆಯಿತು ರಿವ್ಯೂ. ಆ್ಯಂಡ್ ಬೆಳಗ್ಗೆ 3 ಗಂಟೆಗೆ ನಾನು ಥಿಯೇಟರ್ ಹತ್ರ ಹೋಗಿದ್ದೆ. ಆ್ಯಂಡ್ ಅಲ್ಲಿಂದ ಪಬ್ಲಿಕ್ ರಿಯಾಕ್ಷನ್ ಮುಗಿಸ್ಕೊಂಡು ಮತ್ತೆ ಒಂದು ರಿವ್ಯೂ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರಿ. ಆ್ಯಂಡ್ ಇನ್ನೊಂದು ಕೂಡ ನಾನು ರಿವ್ಯೂ ಮಾಡಿ ಹಾಕ್ತೀನಿ, ಡೀಟೇಲ್ ಆಗಿ ಮಾಡಾಕ್ತೀನಿ. ಸೊ ಇದು ಒಂದು ರೀತಿಲಿ ಮೇಲ್ಮೇನಾಗಿ ಹೇಳಿದ್ದೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕೂಡ ಒಂದು ರಿವ್ಯೂ ಮಾಡಿ ಹಾಕ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಸಿನಿಮಾ ನೋಡಿದರೆ ಸೊ ಹೇಗೆ ಅನ್ನಿಸ್ತು, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನದಲ್ಲಿ ಬೇಗ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.